ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡಿಎ ಸೈಟ್ ನೆಚ್ಚಿಕೊಂಡ ನೌಕರರಿಗೆ ನಾಮ. ಬಿಡಿಎ ನೌಕರರ ಸೈಟ್ ಖಾಸಗಿ ವ್ಯಕ್ತಿಗಳಿಂದ ಗುಳುಂ. ಇದು ಸುಳ್ಳು ದಾಖಲೆಯನ್ನ ನೀಡಿ ಬಿಡಿಎ ಸೈಟ್ ಅನ್ನ ಪಡೆದಿರೋ ಆರೋಪ ಕೇಳಿ ಬಂದಿದೆ. ಸುಳ್ಳು ದಾಖಲೆಯನ್ನ ನೀಡಿ ಬಿಡಿಎ ಸೈಟ್ ಅನ್ನ ಪಡೆದಿರೋ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಪ್ರಾಧಿಕಾರದ ನೌಕರರ ಹೆಸರಲ್ಲಿ ನಿವೇಶನ ಪಡೆದ ಆರೋಪ. ಇನ್ನು ಬಿಡಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಲೇಔಟ್ ಅನ್ನ ರಚಿಸಿದ್ದಾರೆ. ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಹೇಳಿ ಸುಳ್ಳು ದಾಖಲೆಯನ್ನ ನೀಡಿ ಸೈಟ್ ಅನ್ನ ಪಡೆದಿರೋ ಆಸಾಮಿಗಳು. ಇನ್ನು ಸುಳ್ಳು ದಾಖಲೆಯನ್ನ ನೀಡಿ ಸೈಟ್ ಪಡೆದಿರುವ ಬಗ್ಗೆ ಈಗಾಗಲೇ ದೂರನ್ನ ನೀಡಿದ್ದಾರೆ. ನಾಗರಾಜ್ ಮತ್ತು ಇತರರ ಮೇಲೆ ಶೇಷಾದ್ರಿಪುರಂ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನ ನಡೆಸಿದ ತನಿಖೆಯಲ್ಲಿ ಅಕ್ರಮ ಇಲ್ಲಿ ಬಯಲಾಗಿರುವಂತದ್ದು. ನಾಗರಾಜ್ ಎಂಬುವರು ಪ್ರಾಧಿಕಾರದ ನೌಕರರಲ್ಲ ಅಂತ ಹೇಳಿ ಇಲ್ಲಿ ಸಾಬೀತು ಆಗಿದೆ. ಇನ್ನು ಒಂದ್ ಕಡೆ ಪ್ರಾಧಿಕಾರದ ನೌಕರರ ಹೆಸರಲ್ಲಿ ನಿವೇಶನ ಪಡೆದ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಇನ್ನೊಂದ್ ಕಡೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ರಚಿಸಿರುವ ಬಡಾವಣೆ ಇದಾಗಿದ್ದು ಈಗಾಗಲೇ ಬಿಡಿಎ ನೌಕರರ ಸೈಟ್ ಖಾಸಗಿ ವ್ಯಕ್ತಿಗಳಿಂದ ಗುಳುಂ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಸುಳ್ಳು ದಾಖಲೆಯನ್ನ ನೀಡಿ ಬಿಡಿಎ ಸೈಟ್ ಅನ್ನ ಪಡೆದಿರೋ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಗ್ರೂಪ್ ಸಿ ಹಾಗೆ ಗ್ರೂಪ್ ಡಿ ಅಂತ ಹೇಳಿ ಘೋಷಿಸಿಕೊಂಡು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ ಈ ಆಸಾಮಿಗಳು. ನಾಗರಾಜ್ ಹಾಗೂ ಇನ್ನಿತರರ ಮೇಲೆ ಶೇಷಾದ್ರಿಪುರಂ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನ ನಡೆಸಿದ ತನಿಖೆಯಲ್ಲಿ ಈ ಅಕ್ರಮ ಬಯಲಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಡೆಸಿದ ತನಿಖೆಯಲ್ಲಿ ಅಕ್ರಮ ಕೂಡ ಬಯಲಾಗಿರುವಂತದ್ದು. ನಾಗರಾಜ್ ಎಂಬುವರು ಪ್ರಾಧಿಕಾರದ ನೌಕರರಾಗಿಲ್ಲ ಅಂತ ಹೇಳಿ ಈಗ ಸಾಬೀತು ಕೂಡ ಆಗಿದೆ. ಆದರೂ ಕೂಡ ಇಲ್ಲಿ ನಿವೇಶನಗಳನ್ನ ನಾಗರಾಜ್ ಅವರು ಪಡೆದುಕೊಂಡಿರ್ತಾರೆ. ಇನ್ನು ಐಪಿಸಿ ಸೆಕ್ಷನ್ 34, 120P ಸೇರಿ ಒಟ್ಟು 7 ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ಇವ್ರ ಮೇಲೆ ದಾಖಲಾಗಿದೆ. ಡಿವೈಎಸ್ಪಿ ಹನುಮಂತರಾಯಪ್ಪರಿಂದ ದೂರು ಕೂಡ ದಾಖಲಾಗಿದೆ.